PUC ವಿದ್ಯಾರ್ಥಿಗಳೇ, ನಮ್ಮ ಶಿಕ್ಷಣ ಇಲಾಖೆಯವರು KSEAB ಅವರು 5 ಡಿಫ್ರೆಂಟ್ ಕ್ವಶನ್ ಪೇಪರ್ಸ್, ಮಾಡೆಲ್ ಕ್ವಶನ್ ಪೇಪರ್ಸ್ ಫಾರ್ ಈಚ್ ಸಬ್ಜೆಕ್ಟ್ಸ್ ಅವ್ರ ವೆಬ್ಸೈಟ್ PUC ಕಾರ್ನರ್ದಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಈಗ ಎಲ್ಲ ಸ್ಟೂಡೆಂಟ್ಸ್ದು ಡೌಟ್ ಏನಂದರೆ, ಇದು ಎಷ್ಟೊಂದು 5 ಕ್ವಶನ್ ಪೇಪರ್ಸ್ ಓದಿದರೆ ಸಾಕಾ 80 ಔಟ್ ಆಫ್ 80 ಸಿಗುತ್ತಾ? ಆಮೇಲೆ ಇದೇ ಲೆವೆಲ್, ಇದೇ ಡಿಫಿಕಲ್ಟಿ ಲೆವೆಲ್ ಇರುತ್ತಾ ಫೈನಲ್ ಎಕ್ಸಾಮ್ ಕ್ವಶನ್ ಪೇಪರ್ಸಲ್ಲಿ? ಜಾಸ್ತಿ ಇರುತ್ತಾ, ಕಡಿಮೆ ಇರುತ್ತಾ? ಈ ಥರದ್ದು ವೇರಿಯಸ್ ಡೌಟ್ಸ್ ಇರುತ್ತೆ. ಆ್ಯಂಡ್ ದಿಸ್ ಇಸ್ ವೈ ಐ ಆಮ್ ಮೇಕಿಂಗ್ ದಿಸ್ ವಿಡಿಯೋ. ಇನ್ ದಿಸ್ ವಿಡಿಯೋ ಐ ಆಮ್ ಗೋನಾ ಕವರ್ ಆಲ್ ದೀಸ್ ಡೌಟ್ಸ್. So without any further ado, let's begin. Hello all, I welcome you all to PUC Made Easy YouTube channel, Learning the Smarter Way. So first of all, most important point, ನೀವು ಮಾಡಲ್ ಕ್ವಶನ್ ಪೇಪರ್ಸ್ ಈಗನೇ ಡೌನ್ಲೋಡ್ ಮಾಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಪ್ಲೀಸ್ ಗೋ ಆ್ಯಂಡ್ ಡೌನ್ಲೋಡ್ ದ ಕ್ವಶನ್ ಪೇಪರ್ಸ್. ಓಕೆ, ಡೈರೆಕ್ಟ್ ಲಿಂಕ್ ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಒಂದು ಇಂಪಾರ್ಟೆಂಟ್ ಕ್ವಶನ್ ಏನಂದರೆ, ಇದೇ ಲೆವೆಲ್ ಡಿಫಿಕಲ್ಟಿ ಮಾಡಲ್ ಕ್ವಶನ್ ಪೇಪರ್ಸ್ದಲ್ಲಿ ಏನು ಡಿಫಿಕಲ್ಟಿ ಇದೆ, ಇದೇ ಸೇಮ್ ಲೆವೆಲ್ ಡಿಫಿಕಲ್ಟಿ ಫೈನಲ್ ಎಕ್ಸಾಮ್ ಇರುತ್ತೆ. ಸೊ ದ ಬೇಸಿಕ್ ಆನ್ಸರ್ ಈಸ್ ಎಸ್. ಇದರಿಂದ ಜಾಸ್ತಿನೂ ಇರುವುದಿಲ್ಲ, ಕಡಿಮೆನೂ ಇರುವುದಿಲ್ಲ. ಆಲ್ಮೋಸ್ಟ್ ಸೇಮ್ ಲೆವೆಲ್, ಅಪ್ ಆ್ಯಂಡ್ ಡೌನ್ ಸ್ವಲ್ಪ ಸೇಮ್ ಲೆವೆಲ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಡಿಫಿಕಲ್ಟ್ ಇರುವುದಿಲ್ಲ. ಬೇಸ್ಡ್ ಆನ್ ಲಾಸ್ಟ್ ಇಯರ್, ಪ್ರೀವಿಯಸ್ ಇಯರ್ ಟ್ರೆಂಡ್ ಇದೇ ಇರೋದು. ಡಿಫಿಕಲ್ಟ್ ಖಂಡಿತ ಇರುವುದಿಲ್ಲ. ಸೇಮ್ ಅಥವಾ ಈಸಿ ಇರಬಹುದು. ಇದು ಲೆವೆಲಿಂದ ಜಾಸ್ತಿ ಡಿಫಿಕಲ್ಟ್ ಆಗಲ್ಲ. ಓಕೆನಾ? ಸೆಕೆಂಡ್ ಕ್ವಶನ್ ನಿಮ್ಮದು, ಇಷ್ಟು 5 ಕ್ವಶನ್ ಪೇಪರ್ಸ್ ಓದಿದರೆ ನಾನು ಸಾಕಾ? ಇದೇ 5 ಕ್ವಶನ್ ಪೇಪರ್ಸಿಂದ 80 ಔಟ್ ಆಫ್ 80 ಸಿಗುತ್ತಾ? ನೋಡಿ, ನಾನು ನಿಮಗೆ ಹೇಳ್ತೀನಿ. 5 ಮಾಡಲ್ ಕ್ವಶನ್ ಪೇಪರ್ಸ್ ನಮಗೆ ಇದೆ. ಓಕೆನಾ? ಇದ್ರ ಜೊತೆಗೆ 2 ಪ್ರಿಪ್ರೇಟರಿ ಕ್ವಶನ್ ಪೇಪರ್ಸ್ ನಮಗೆ ಸಿಗುತ್ತೆ. Jan-Feb 2027 ಜಾಬ್. ಇದು ಎಲ್ಲ 5 ಅಥವಾ 7 ಏನು, ಇದು ಎಲ್ಲ ಕ್ವಶನ್ ಪೇಪರ್ಸ್ ಇದೆ. ಬರೀ ಕ್ವಶನ್ ಪೇಪರ್ಸ್. ಓಕೆ, ಇದು ಕ್ವಶನ್ ಪೇಪರು, ಇದು ಎಷ್ಟು ಓದ್ತೀನಿ, ಈ ಥರದ್ದು 5 ಕ್ವಶನ್ ಪೇಪರ್ ಇದೆ. ಇದು 5 ಕ್ವಶನ್ ಪೇಪರ್ ಓದ್ತೀನಿ. ಟೋಟಲ್ ಅದು 2 ಇನ್ಕ್ಲೂಡ್ ಮಾಡಿಬಿಟ್ಟು 5 to 7 ಕ್ವಶನ್ ಪೇಪರ್ ಓದ್ಬಿಡ್ತೀನಿ. ಇದು ಬಿಟ್ಬಿಟ್ಟು ಏನು ಮಾಡಲ್ಲ ಅಂದರೆ ಒಂದು 50 to 60 ಮಾರ್ಕ್ಸ್ ನೀವು ಆರಾಮ್ಸೆ ಎಕ್ಸ್ಪೆಕ್ಟ್ ಮಾಡಬಹುದು. ಇದ್ರ ಜೊತೆಗೆ ನೀವು ಎರಡ್ ಕೆಲಸ ಅಡಿಷನಲಿ ಮಾಡಿದರೆ 80 ಔಟ್ ಆಫ್ 80 ನಿಮ್ಮದೇ. ವಾಟ್ ಈಸ್ ದ್ಯಾಟ್? ಒನ್ ಇಸ್ ಆನಲೈಸಿಂಗ್ ದ ಮಾಡಲ್ ಕ್ವಶನ್ ಪೇಪರ್ಸ್. ಇದು 10 MCQs. ಏನೇನು MCQs ಕೇಳಿದ್ದಾರೆ? 2 ಮಾರ್ಕ್ಸ್ 4 ಚಾಪ್ಟರ್ಸ್ದಿಂದ ಯಾವ ಟೈಪ್ 2 ಮಾರ್ಕ್ಸ್ ಕೇಳಿದ್ದಾರೆ? 6 ಮಾರ್ಕ್ಸ್ ಕ್ವಶನ್ಸ್, 12 ಮಾರ್ಕ್ ಕ್ವಶನ್, 10 ಮಾರ್ಕ್ ಕ್ವಶನ್, 8 ಮಾರ್ಕ್ ಕ್ವಶನ್, 5 ಮಾರ್ಕ್ ಕ್ವಶನ್. ಈ ಪರ್ಟಿಕ್ಯುಲರ್ ಚಾಪ್ಟರ್ದಿಂದ ಕೇಳಿದ್ದಾರೆ. ಯಾವ ಟೈಪ್ ಕ್ವಶನ್ಸ್ ಕೇಳಿದ್ದಾರೆ? 5 ಡಿಫ್ರೆಂಟ್ ಕ್ವಶನ್ ಪೇಪರ್ಸ್ದಲ್ಲಿ ಇದೇ ಕೇಳಿದ್ದಾರೆ. ಈ ಥರ ಎಲ್ಲ ಡೀಪ್ ಅನಾಲಿಸಿಸ್ ನೀವು ಮಾಡಿಬಿಟ್ಟು ಕನ್ಕ್ಲೂಷನ್ಸ್ ನೀವು ತೊಗೊಂಡ್ಬಿಟ್ರೆ ನಿಮ್ಮದು win, ನಿಮ್ಮದೇ ವಿಕ್ಟ್ರಿ. ಒನ್ ಇಸ್ ಅನಾಲಿಸಿಸ್. ಸೆಕೆಂಡ್ ಇಸ್ ಡೋಂಟ್ ಲಿಮಿಟ್ ಯುವರ್ ಸೆಲ್ಫ್ ಟು ದ ಮಾಡಲ್ ಕ್ವಶನ್ ಪೇಪರ್ಸ್. ದು ಕ್ವಶನ್ಸ್ ಗೋ ಬಿಯಾಂಡ್, ಸ್ಟಡಿ ದ ಟಾಪಿಕ್ಸ್. ಫಾರ್ ಎಕ್ಸಾಂಪಲ್, ಒಂದು ಕ್ವಶನ್, ಒಂದು ಸಬ್ಜೆಕ್ಟ್ದಲ್ಲಿ ಒಂದು ಕ್ವಶನ್ ಕೇಳಿದೆ ಆ್ಯಂಡ್ ಇಟ್ ಈಸ್ ಥ್ರೂ ಔಟ್ ರಿಪೀಟೆಡ್. ಅದು ಕ್ವಶನ್ ಲಿಮಿಟ್ ಮಾಡಬೇಡಿ. ಆ ಕ್ವಶನ್ದು ಟಾಪಿಕ್ ಏನಿದೆ ಅದು ಟಾಪಿಕ್ ಸ್ಟಡಿ ಮಾಡ್ಕೊಳ್ಳಿ. ಯಾಕೆಂದರೆ ಅದು ಸೇಮ್ ಕ್ವಶನ್ ಕೇಳ್ತಾ ಇಲ್ವಾ ಡೌಟ್, ಬಟ್ ಆ ಟಾಪಿಕ್ದಿಂದ ಕೇಳುವುದು ಫೈನಲ್ ಎಕ್ಸಾಮ್ಗೆ ಖಂಡಿತ ಅಂತ ಹೇಳೋಕ್ಕಾಗಲ್ಲ. ಬಟ್ ಹೈ ಪ್ರಯಾರಿಟಿ ಇರೋದು ಟಾಪಿಕ್ದು ದ್ಯಾನ್ ಕ್ವಶನ್ದು. ಅರ್ಥ ಆಯಿತಾ? ಇದು ನೀವು ಎರಡ್ ಪ್ಯಾರಾಮೀಟರ್ ಅಪ್ಲೈ ಮಾಡಿಬಿಟ್ಟು ಕ್ವಶನ್ ಪೇಪರ್ಸ್ ಓದಿದ್ರೆ 80 ಔಟ್ ಆಫ್ 80 ಸಿಗೋದು ತುಂಬ ಈಸಿ. ಓಕೆನಾ? ಇದು ಎಲ್ಲ ಇದೆ. ಅದ್ರ ಜೊತೆಗೆ ಸ್ವಲ್ಪ ಏನೇನು ಕ್ವಶನ್ ಪೇಪರ್ಸ್ ನೀವು ರೆಫರ್ ಮಾಡಬೇಕು ಅದು ಹೇಳ್ಬಿಡ್ತೀನಿ ನೋಡಿ. ಲಾಸ್ಟ್ ಇಯರ್ದು 25-26 ಮತ್ತು ಇದು 26-27ದಲ್ಲಿ ವ್ಯತ್ಯಾಸ ಏನಿಲ್ಲ. 25-26 ಬ್ಲೂ ಪ್ರಿಂಟ್ ಒಂದೇ ಇರೋದು, ಮಾಡಲ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಎಲ್ಲ ಒಂದೇ ಇರೋದು. ಸೊ ಯು ಕ್ಯಾನ್ ರೆಫರ್ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಸ್ ಆಲ್ಸೋ. ವಾಟ್ ಆಲ್? 3 ಮಾಡಲ್ ಕ್ವಶನ್ ಪೇಪರ್ಸ್ ಆಫ್ ಲಾಸ್ಟ್ ಇಯರ್. ಓಕೆನಾ? 2 ಪ್ರಿಪರೇಟರಿ ಕ್ವಶನ್ ಪೇಪರ್ಸ್ ಮತ್ತು 2 ಫೈನಲ್ ಎಕ್ಸಾಮ್ ಕ್ವಶನ್ ಪೇಪರ್ಸ್. ಎಷ್ಟು ಆಯಿತು? 3 + 2 + 2 7 ಕ್ವಶನ್ ಪೇಪರ್ಸ್. 3 ಮಾಡಲ್ ಪೇಪರ್ಸ್, 2 ಪ್ರಿಪರೇಟರಿ ಪೇಪರ್ಸ್, 2 ಫೈನಲ್ ಎಕ್ಸಾಮ್ ಕ್ವಶನ್ ಪೇಪರ್ಸ್. ಟೋಟಲ್ 7 ಕ್ವಶನ್ ಪೇಪರ್ಸ್ ಆಯಿತು. ಇದ್ರ ಜೊತೆಗೆ ದಿಸ್ ಇಯರ್ ಕ್ವಶನ್ ಪೇಪರ್ಸ್ ಎಷ್ಟು ಅಂದರೆ 4 ಕ್ವಶನ್ ಪೇಪರ್ಸ್. 5 ಕ್ವಶನ್ ಪೇಪರ್ಸ್ ಇಲ್ಲ. ಇದೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಯಾಕೆಂದರೆ ಈ ವರ್ಷ ಏನು 5 ಕ್ವಶನ್ ಪೇಪರ್ಸ್ ಬೋರ್ಡ್ ರಿಲೀಸ್ ಮಾಡಿದೆ, ಅದು ಇನಿಷಿಯಲ್ 3 ಕ್ವಶನ್ ಪೇಪರ್ಸ್ ಇದೆ ಅಲ್ವಾ, ಲಾಸ್ಟ್ ಇಯರ್ದು ಕಾಪಿ ಪೇಸ್ಟ್ ಅದು ಸೇಮ್ ಇರೋದು, ಅದು ರಿಪೀಟ್ ಮಾಡಿರೋದು. 4th and 5th ಕ್ವಶನ್ ಪೇಪರ್ಸ್ ಇಸ್ ಟು ಬಿ ಕನ್ಸಿಡರ್ಡ್ ಆಸ್ ದಿಸ್ ಇಯರ್ ಕ್ವಶನ್ ಪೇಪರ್, ಮಾಡಲ್ ಕ್ವಶನ್ ಪೇಪರ್. ಓಕೆನಾ? ಸೊ ಟೋಟಲ್ ಅದು ಸಬ್ಟ್ರಾಕ್ಟ್ ಮಾಡಿದರೆ ನೆಟ್ ನಮಗೆ ಸಿಗೋದು 2 ಮಾಡಲ್ ಕ್ವಶನ್ ಪೇಪರ್ಸ್ ಆಫ್ ದಿಸ್ ಇಯರ್. ಯಾಕೆಂದರೆ 3 ಮಾಡಲ್ ಕ್ವಶನ್ ಪೇಪರ್ ಲಾಸ್ಟ್ ಇಯರ್ ಇನ್ಕ್ಲೂಡ್ ಮಾಡಿದ್ದೀವಿ. 7 + 2 ಎಷ್ಟು ಆಯಿತು? 9. ಅದ್ರ ಜೊತೆಗೆ ಈ ಇಯರ್ ಎಂಡ್ ಕೊನೆಗೆ ನಮಗೆ 2 ಪ್ರಿಪರೇಟರಿ ಪೇಪರ್ಸ್ ಸಿಗೋದು ಖಂಡಿತ ಇದೆ. 9 + 2 11. ಇದು 11 ಕ್ವಶನ್ ಪೇಪರ್ಸ್ ಸ್ನೇಹಿತರೆ ನೀವು ಓದ್ಬಿಟ್ರೆ ನಿಮ್ಮದೇ ವಿಕ್ಟ್ರಿ. ನಾನು ಹೇಳ್ತಿದ್ದೀನಿ. ಯಾಕೆಂದರೆ ನಮ್ಮದು ಬೋರ್ಡ್ ಅಷ್ಟು ಡಿಫಿಕಲ್ಟ್ ಇಲ್ಲ. ನಮ್ಮದು ಬೋರ್ಡ್ಗೆ ಪಾಸಿಂಗ್ ಜಾಸ್ತಿ ಇರಬೇಕು, ಅದಕ್ಕೆ ಕ್ವಶನ್ ಪೇಪರ್ಸ್ ಈಸಿ ಇರೋದು. ಇದೇ ಕತೆ ಇಯರ್ ಆನ್ ಇಯರ್ ಇರೋದು. ಸೊ ಪ್ಲೀಸ್ ಸ್ಟಡಿ ದೀಸ್ 9 ಕ್ವಶನ್ ಪೇಪರ್ಸ್. ಯಾಕೆಂದರೆ ಅದು 2 ಇನ್ನೂ ಸಿಗಿಲ್ಲ. ಆ ಸಿಕ್ವರೆಗೆ ನಿಮ್ಮ ಅಂಟಿಲ್ ದೆನ್ ಯು ಗೆಟ್ ದ್ಯಾಟ್, ಸ್ಟಡಿ ದೀಸ್ 7 ಕ್ವಶನ್ ಪೇಪರ್ಸ್. ಅದ್ರ ಜೊತೆಗೆ ನಿಮ್ಮದು ಸ್ವಲ್ಪ ಪ್ರಾಸೆಸ್ ನಾನು ಈಸಿ ಮಾಡಬೇಕಂದ್ರೆ 7 ಡಿಫ್ರೆಂಟ್ ಕ್ವಶನ್ ಪೇಪರ್ಸ್ ಸ್ಟಡಿ ಮಾಡೋದು 80 ಔಟ್ ಆಫ್ 80 ಗ್ಯಾರಂಟಿ. ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಇರುತ್ತೆ. ಯು ಮೈಟ್ ಗೆಟ್ 75, 76, 77. ಯಾಕೆಂದರೆ MCQsದಲ್ಲಿ ಸ್ವಲ್ಪ ಇದು 7 ಕ್ವಶನ್ ಪೇಪರ್ಸ್ 9 ಕ್ವಶನ್ ಪೇಪರ್ಸಲ್ಲಿ ಎಲ್ಲ MCQs ಕವರ್ ಆಗಲ್ಲ ಅಲ್ವಾ. ಅದಕ್ಕೆ ಒಂದು ನಿಮ್ಮ ಟಾಪರ್ ಇದ್ದರೆ ನೀವು ಒಂದು ಟಿಪ್ ಏನಂದರೆ, ಇದು ಎಲ್ಲ ಇರಲಿ, ಇದ್ರ ಜೊತೆಗೆ ಕ್ವಶನ್ ಬ್ಯಾಂಕ್ ಆ್ಯಡ್ ಮಾಡ್ಕೊಳ್ಳಿ. ಕ್ವಶನ್ ಬ್ಯಾಂಕ್ ಒಳಗಡೆ ಏನು ಬರೋದಿಲ್ಲ.
ಇಡೀ ಕ್ವಶನ್ ಪೇಪರ್ ಕ್ವಶನ್ ಬ್ಯಾಂಕ್ ಒಳಗಡೆನೇ ಇರೋದು 99% ಆಫ್ ದಿ ಟೈಮ್. ಬರೀ ಸ್ವಲ್ಪ ಇಂಗ್ಲೀಷ್ದಲ್ಲಿ ಅದು ಬೇರೆ ಗ್ರಾಮರ್ ಇರೋದು, ಆ್ಯಂಡ್ ದಟ್ ಇಸ್ ಸಮಥಿಂಗ್ ವೆರಿ ಆಬ್ವಿಯಸ್. ಅದು ಸ್ವಲ್ಪ ಇಗ್ನೋರ್ ಮಾಡಿದರೆ 100% ಆಫ್ ದಿ ಕ್ವಶನ್ಸ್ ಕಮಿಂಗ್ ಫ್ರಮ್ ಕ್ವಶನ್ ಪೇಪರ್ ಇಟ್ ಸೆಲ್ಫ್. ಸ್ವಲ್ಪನೂ ಅಷ್ಟು ಜಾಸ್ತಿನೂ ಚೇಂಜ್ ಮಾಡಲ್ಲ. ಮೋಸ್ಟ್ ಇಟ್ ಈಸ್ ಇನ್ ಮೋಸ್ಟ್ ಆಫ್ ದಿ ಟೈಮ್ಸ್ ಕ್ವಶನ್ ನಂಬರ್ಸನ್ನು ಚೇಂಜ್ ಮಾಡಲ್ಲ. ಫಿಸಿಕ್ಸಲ್ಲಿ ಮ್ಯಾಥ್ಸಲ್ಲಿ ಅದೇ ಸೇಮ್ ಕ್ವಶನ್ಸ್ ಕೊಟ್ಬಿಡ್ತಾರೆ. ದೇ ವೋಂಟ್ ಇವನ್ ಚೇಂಜ್ ದ ವ್ಯಾಲ್ಯೂಸ್. ಆ ಥರ ಫೈನಲ್ ಎಕ್ಸಾಮ್ದಲ್ಲಿ ಕ್ವಶನ್ ಕೇಳ್ತಾರೆ. ಸೊ ನೀವು ಆವ್ರೇಜ್ ಸ್ಟೂಡೆಂಟ್ ಇದ್ದರೆ ಅಂದರೆ ಸ್ಟಾರ್ಟ್ ಸ್ಟಡಿಂಗ್ ದೋಸ್ ಕ್ವಶನ್ ಪೇಪರ್ಸ್, 7 ಕ್ವಶನ್ ಪೇಪರ್ಸ್, 9 ಕ್ವಶನ್ ಪೇಪರ್ಸ್ ಫ್ರಮ್ ನೌ ಇಟ್ ಸೆಲ್ಫ್. ನೀವು ಟಾಪರ್ ಇದ್ದರೆ ಸ್ಟಡಿ ಕ್ವಶನ್ ಪೇಪರ್ಸ್, ಅನಲೈಸ್ ಕ್ವಶನ್ ಪೇಪರ್ಸ್, ಮೋರ್ ಇಂಪಾರ್ಟೆಂಟ್ ದನ್ ದಿಸ್ ಸ್ಟಡಿ ಕ್ವಶನ್ ಬ್ಯಾಂಕ್. ಸೊ ಇಷ್ಟು ಎಲ್ಲ ಹೇಳ್ಬಿಟ್ಟು ಇದು ವಿಡಿಯೋ ಏನು ಮಾಡ್ತೀನಿ. ವಿಡಿಯೋ ಏನು ಮಾಡಿ ಮುಂಚೆ ನೀವು ನಮ್ಮ ವಾಟ್ಸಪ್ ಕಮ್ಯುನಿಟಿ, ವಾಟ್ಸಪ್ ಗ್ರೂಪ್ದಿಂದ ಆ್ಯಡ್ ಆಗಿಲ್ಲ, ಜಾಯ್ನ್ ಆಗಿಲ್ಲ ಅಂದರೆ ಪ್ಲೀಸ್ ಜಾಯ್ನ್ ದಿಸ್. ಸ್ಕ್ಯಾನ್ ದಿಸ್ QR ಕೋಡ್, ಗೆಟ್ ಇನ್ ಟು ಅವರ್ ವಾಟ್ಸಪ್. ಇದು QR ಕೋಡ್ ಬರ್ತಿಲ್ಲ, ಸ್ಕ್ಯಾನ್ ಆಗ್ತೀನಿ ಅಂದ್ರೆ ಡಿಸ್ಕ್ರಿಪ್ಷನ್ಲಿ ಲಿಂಕ್ನು ಹಾಕಿದ್ದೀನಿ. ಇಡೀ ಕರ್ನಾಟಕ PUC ಸ್ಟೂಡೆಂಟ್ಸು, ಸೈನ್ಸು, ಕಾಮರ್ಸ್, ಆರ್ಟ್ ಸ್ಟೂಡೆಂಟ್ಸ್, KC ಸ್ಟೂಡೆಂಟ್ಸ್, ಎಲ್ಲ ಸ್ಟೂಡೆಂಟ್ಸ್ ಆ ವಾಟ್ಸಪ್ ಗ್ರೂಪ್ದಲ್ಲಿ ಇದೆ. ದೇ ಡಿಸ್ಕಸ್, ದೇ ಶೇರ್ ಸ್ಟಡಿ ಮೆಟೀರಿಯಲ್, ದೇ ಶೇರ್ ನೋಟ್ಸ್, ದೇ ಸಾಲ್ವ್ ಈಚ್ ಅದರ್ ಡೌಟ್ಸ್. You don't have any platform like this. So please join this WhatsApp group. And with this, I Syed Saad signing off. Tata, bye-bye.